ಕಿಚ್ಚ ಸುದೀಪ್ ಇಸ್ ದಿ ಬೆಸ್ಟ್. ನೋಡ್ತಿದ್ರೆ ನೋಡೋಣ ಅನ್ನಿಸ್ಬೇಕು ಅಲ್ವಾ ಸರ್? ಹೌದು. ಬಿಗ್ ಬಾಸ್ ನಡೀತಿರೋದೇ ಅವರಿಂದ. ನೀನ್ ಹಂಗೆ ನೀನ್ ಹಿಂಗೆ ಬರೀ ಊಟ ತಿಂಡಿಗೆ ಕಿತ್ತಾಡ್ತಾರೆ ಅಂದ್ರೆ ಒಳಗಡೆ ಒಂದು ಹೊರಗಡೆ ಒಂದು ಅನ್ನೋ ಒಂದು ಭಾವನೆ ಇಲ್ಲ ಅವರಲ್ಲಿ. ಮಾಡು ಗೆಲ್ಬಹುದು ಅನ್ಸುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನೀಗ ನಮ್ಮ ತುಮಕೂರಿನ ಹೈಸ್ಕೂಲ್ ಮೈದಾನದಲ್ಲಿ ಇದ್ದೀನಿ. ಇಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಯಾರಂತ ಕೇಳ್ಬಿಡೋಣ ಬನ್ನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ರವಿಕುಮಾರ್. ರವಿ ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್? ನೋಡ್ತೀವಿ. ಸರ್ ನಾವು ನೋಡ್ತಿದ್ರು, ನಮ್ಮ ಮನೇಲಿ ಭಾರಿ ನೋಡ್ತಾರೆ. ಆದ್ರೂ ನಮ್ಮ ಸುದೀಪ್ ಸರ್ ಅವರಲ್ಲ ನಂಬರ್ 1 ಕಾರ್ಯಕ್ರಮ ಕೊಡ್ತಾರ ಕಣ್ರಿ. ಅಂತ ಭೂಪ ಅವ್ರೇನ ಬಿಟ್ಟೋಗ್ಬಿಟ್ಟಿದ್ರೆ ಆ ಕ್ಲಾರಿಟಿನೂ ಗೊತ್ತಿರ್ಲಿಲ್ಲ, ಹೆಸರುನು ಗೊತ್ತಿರ್ಲಿಲ್ಲ. ಹೌದು, ಗೊತ್ತಿರ್ಲಿಲ್ಲ ಬಿಡಿ ಸುದೀಪ್ ಸಾಬ್ರು. ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು ನಾನು ಸುದೀಪ್ ಸರ್ಗೆ. ನೋಡ್ರಿ ಸ್ಟೈಲು ಸುದೀಪ್ ಸಾವ್ರಿಗೆ ನಾನು ಹೇಳಿ ಹಂಗಂತ ಏನೋ ಸುದೀಪ್ ಸಾವ್ರಿಗೆ ಎಕ್ಸ್ ಕಾರ್ಪೊರೇಟರ್ ರವಿಕುಮಾರ್ ಅಂತ ಬಕ್ಷಕ್ರಿ. ಸುದೀಪ್ ಫ್ಯಾನೇನೆ ನಾವುನು. ನಾವೇನೇ ಎಲ್ಲಾ ಫ್ಯಾನ್ಗಳೇ ನಾವ್ ಎಲ್ಲಾರ್ಗುನು. ಆದ್ರೂ ಕನ್ನಡದ ಅಲ್ಲ ಆ ತರ ನಿರೂಪಣೆ ಮಾಡಕ್ ಯಾರಿಗೂ ಬರಲ್ಲ. ಸ್ಟೈಲ್ ಹಿಂಗ್ ಇಕ್ಕೊಂಡು ನೋಡು, ಹಿಂಗನ್ನಲ್ಲ, ಸುಮ್ನೆ ಹೆಂಗ ಅಂತಾರೆ. ಅದಕ್ಕೆ ನಾನ್ ಬಹಳ ಅಪ್ರಿಶಿಯೇಟ್ ಮಾಡ್ತೀನಿ ಸುದೀಪ್ ಸರ್ಗೆ. ಸುದೀಪ್ ಸರ್ಗೆ ಎರಡು ಕೈನು ಮುಗಿದು ನಮಸ್ಕಾರ ಅಂತೀನಿ ಸುದೀಪ್ ಸರ್. ಆಯ್ತು ಸರ್, ತುಂಬಾ ಧನ್ಯವಾದಗಳು. ಮೇಡಮ್ ನಮಸ್ತೆ. ನೀವು ಬಿಗ್ ಬಾಸ್ ನೋಡ್ತೀರಾ ಮೇಡಮ್? ನೋಡ್ತೀವಿ ಸ್ವಲ್ಪ ಸ್ವಲ್ಪ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಮೇಡಮ್ ನಿಮ್ಗೆ? ಗಿಲ್ಲಿ. ಅಲ್ಲ ಮೇಡಮ್, ಎಲ್ಲಾ ಕಡೆ ಗಿಲ್ಲಿ ಅಂತ ಅಂದ್ರೆ ಅಲ್ಲ, ಅವನು ಆತರ ಕಮಿಡಿಯನ್ ಪ್ಲಸ್ ಪಾಯಿಂಟ್. ಹೌದಾ, ಅವನು ಪ್ಲಸ್ ಪಾಯಿಂಟ್ ಆಗಿ ಅವನು ಹಂಗೆ ಆಕ್ಟಿವ್ ಆಗು ಇದಾನಲ್ಲಿ. ಹೌದಾ, ಬರೀ ಕಾವ್ಯ ಎಲ್ಲಾರ್ನು ಅವಳ ಜೊತೆಗ್ ಸೇರ್ಸ್ಕೊಂಡು ಏನೋ ಅವನೇನ್ ಮಾಡ್ತಿಲ್ಲ. ಅವ್ನು ಓನಾಗ್ ಮಾತಾಡ್ತಾ ಇದ್ದಾನೆ. ಹೌದ್ರಾ? ಮತ್ತೆ ಅದನ್ನ ಬೇರೆ ತರ ಮಾತಾಡಿದ್ರೆ ನಾವ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಅಶ್ವಿನಿಗೆ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಮಾತಾಡಕ್ ಹೇಳಿ ಅಷ್ಟೇ. ಆಮೇಲೆ ರಕ್ಷಿತಾ ಹೇಗೆ ಆಡ್ತಾರೆ ಮೇಡಮ್? ರಕ್ಷಿತಾನ ಹುಡುಗಿ ಒಳ್ಳೇದು, ಆದ್ರೆ ಅಷ್ಟೊಂದ್ ಕನ್ನಡ, ಅವಳು ಮಂಗ್ಳೂರ್ ಕಡೆ, ಅವಳು ಒಳ್ಳೆ ಹುಡುಗಿ ಅಷ್ಟೇ, ಒಳ್ಳೆ ಹುಡುಗಿ. ಹೌದಾ? ಹೌದು. ಆಮೇಲೆ ಆಮೇಲೆ ಅವ್ರ ಬಗ್ಗೆ ನಾವ್ ಏನು ತಿಳ್ಕೊಂಡಿಲ್ಲ, ಜೊತೆಗ್ ಮಾತಾಡ್ಬೇಕು ಅಂತ. ಹೌದು. ಚಂದ್ರಪ್ರಭಾ ಅವ್ರು ಆಡ್ತಾರಲ್ಲ ಮೇಡಮ್? ಪ್ರಭಾ ಅವ್ನ್ ಕಮಿಡಿಯನ್ ಆಗು ವೇಸ್ಟ್. ಯಾಕೆ ಮೇಡಮ್? ಯಾಕೆ ಅಂದ್ರೆ ಅವ್ನ್ ಏನ್ ಎಂಟರ್ಟೈನ್ಮೆಂಟೇ ಇಲ್ಲ ಬಿಗ್ ಬಾಸ್ ಅಲ್ಲಿ. ಏನೇನು ಮಾತೇ ಇಲ್ಲ. ಅವ್ನ್ ಸುಮ್ನೆ ಗಣೇಶ ಕೂತ್ಕೊಂತಾನ ಅಷ್ಟೇ. ನಿಜವಾಗ್ಲು ಇದೇ ಫಸ್ಟ್ ಟೈಮ್ ಮೇಡಮ್ ಈ ತರ ಒಂದು ಹೇಳ್ತಾ ಇರೋದು. ಚೆನ್ನಾಗಿದೆ, ಯಾಕಂದ್ರೆ ಅವ್ರು ಕಾಮಿಡಿ ಆಕ್ಟ್ರ, ನೀವು ಕಾಮಿಡಿ ಹೇಳ್ತೀರಾ, ತುಂಬಾ ಚೆನ್ನಾಗಿದೆ. ಆಮೇಲೆ ಮೊನ್ನೆ ನಿಶಾ ಅವರು ಗಿಲ್ಲಿ ಅವರಿಗೆ ಹಿಂಗೆ ಹೊಡೆದ್ರಲ್ಲ, ಅದ್ರ ಬಗ್ಗೆ ಏನು ಆಕ್ಷನ್ ತಗೊಳ್ಬಾರ್ದು. ಅವಳು ಏನೋ ಚೇಷ್ಟೆ ಇಬ್ರು ಮಾಡ್ಕೊಂಡು ಒಂದ್ ಸ್ವಲ್ಪ ಈ ತರ ಆಗಿದೆ, ಅಷ್ಟು ಬಿಟ್ರೆ ಸುದೀಪ್ ನೋಡ್ಕೊಂತಾರ ಅದನ್ನ. ನೆನ್ನೆ ಹೇಳ್ತಾ ಇದ್ರೆ ಮೇಡಮ್, ಕೊಟ್ರಲ್ಲ ಪಾಯಿಂಟ್, ಮತ್ತೆ ಇನ್ನೇನು ಅದ್ರಲ್ಲಿ ಇನ್ನೇನು ಅಲ್ವಾ? ಇವತ್ತು ರಾತ್ರಿ ಇದೆ ನಿಮಗೆ, ನಾಳೆ ವಿಚಾರಿಸ್ಕೊತೀರಿ. ಆಸಂತೂ ವಾರದಲ್ಲಿ ಇದ್ದೇ ಇರುತ್ತೆ ಸುದೀಪ್ ನಿಂದ, ಯಾರೇ ಏನೇ ತಪ್ಪು ಮಾಡಿದ್ರು. ಆದ್ರೆ ಎಚ್ಚರಿಕೆಯಿಂದ ಇರ್ಬೇಕು ಯಾರೇ ಆಗ್ಲಿ. ಅದು ಅಷ್ಟು ಕ್ಯಾಮ್ರಾಗಳು ಇದ್ದು ಅಲ್ವಾ, ಒಬ್ಬೊಬ್ಬ ಕಂಟೆಸ್ಟೆಂಟು ಅಲ್ಲಿ ಹೆಂಗೆ ಅವರ ನಡವ ಹೆಂಗೆ ಬ್ರೇಕ್ ಆಗ್ತಿರುತ್ತೆ ಅನ್ನೋದು ಈಚೆ ಗೊತ್ತಿರಲ್ಲ. ಆದ್ರೆ ಒಳಗಡೆ ಅವ್ರು ಹುಷಾರಾಗಿರ್ಬೇಕು. ಎಷ್ಟೊಂದು ಸೀಸನ್ ಆಗಿದಿಲ್ಲ, ಆಗ್ಲಾ 11 ಸೀಸನ್ ಆಗಿ 12 ಬಂದು ಇನ್ನೂ ಈ ತರ ಚೇಷ್ಟೆಗಳು ಮಾಡ್ಕೊಂಡ್ರೆ ಅವ್ರಿಗೆ ದಡ್ರ ಅಂತೀರಾ? ಅಷ್ಟೇ ಅಲ್ವರಾ? ಹೌದು. ಆಮೇಲೆ ಮೇಡಮ್ ಸುದೀಪ್ ಅವರು ಹೇಗ್ ನಡ್ಸ್ಕೊಡ್ತಾರೆ ಮೇಡಮ್ ಕಾರ್ಯಕ್ರಮ? ನಡ್ಸ್ಕೊಡ್ತಾರೆ ಬಿಡಿ. ಅವ್ರು ಇರೋದ್ರಿಂದಾನೇ ಇಷ್ಟೊಂದು TRP ಜನಕ್ಕೆ. ಒಳ್ಳೆ ಬಿಗ್ ಬಾಸ್ ನಡೀತಿರೋದೇ ಅವರಿಂದ. ಬಿಗ್ ಬಾಸ್ ನಡೀತಿರೋದೇ ಅವರಿಂದ, ಸುದೀಪ್ ನಿಂದಾನೇ ನಡೀತಾ ಇರೋದು. ಅವರು ತುಂಬಾ ಮಾತು ಅಷ್ಟೇ, ಎಷ್ಟು ತೂಕ ಅಷ್ಟೇ ಅಲ್ವಾ? ಎಲ್ರಿಗೂ ಹೇಗೆ ಬುದ್ಧಿ ಹೇಳ್ತಾರೆ ಮೇಡಮ್? ಚೆನ್ನಾಗೇ ಹೇಳ್ತಾರೆ ಬಿಡಿ. ಅವ್ರ ಅಲ್ಲ, ಬೇರೆ ಯಾರು ಬಂದಿದ್ರು ಆಗ್ತಿರ್ಲಿಲ್ಲ ನಡೆಸ್ಕೊಡಕ್ಕೆ, ಯಾರ ಕೈನಲ್ಲೂ ಆಗಲ್ಲ. ನಾವ್ ಹೇಳ್ತೀವಲ್ಲ, ಸುದೀಪ್ ನಿಂದಾನೇ ಅದ್ ಸಾಧ್ಯ ಅಷ್ಟೇ. ಅದು ಅವತ್ತಿಂದ ಅವ್ರನ್ನೇ ನಾವು ತಗೊಂಡ್ಬಿಟ್ಟಿದೀವಲ್ಲ, ಇವ್ರೇ ಬರ್ಬೇಕು, ಇವ್ರೇ ಮಾತಾಡ್ಬೇಕು, ಇವ್ರ ನಡೆಸ್ಕೊಟ್ರೇನೆ ಚಂದ. ಬೇರೆಯವ್ರು ಬಂದ್ರೆ ಅವ್ರನ್ನ ಇದ್ ಮಾಡಕ್ಕೆ ಬಿಗ್ ಬಾಸ್ ನಿಂತೆ ಹೋಗ್ಬಿಡ್ತಾರೆ ಅಲ್ವ್ರಾ? ಅಷ್ಟೇ, ಬಿಗ್ ಬಾಸೇ ಇಲ್ಲ. ಕಿಚ್ಚ ಸುದೀಪ್ ಇಸ್ ದಿ ಬೆಸ್ಟ್. ನೋಡಿ ಮೇಡಮ್, ಅವರು ಕಿಚ್ಚ ಸುದೀಪ್ ಇಸ್ ದಿ ಬೆಸ್ಟ್ ಅಂತ ಹೇಳ್ತಾರೆ. ಬೆಸ್ಟ್ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ರ ಅಂತ ಹೇಳ್ತಾ ಇದಾರೆ. ನಿಜವಾಗ್ಲೂ ನಿಮ್ಗೆ ತುಂಬಾ ಧನ್ಯವಾದಗಳು ಮೇಡಮ್. ಸರ್, ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದು ಸರ್, ನೋಡ್ತೀವಿ ಸರ್. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಇಷ್ಟ ಯಾರು? ನಮ್ಗೆ ಇಷ್ಟ ಆದ ನೀವು ಗಿಲ್ಲಿ ಒಬ್ಬ. ಗಿಲ್ಲಿನೇ ಯಾಕೆ ಸರ್? ಗಿಲ್ಲಿ ಯಾಕೆ ಅಂದ್ರೆ ಒಂಥರ ಕಾಮಿಡಿ ಆಗಿ ಮಾತಾಡ್ತಾನೆ, ನಗಿಸ್ತಾನೆ, ಏನೋ ಕೆಲವರಿಗೆ ಅಲಿಸ್ತಾನೆ. ಆತರ ಕಾಮಿಡಿ ಯಾರು ಇದುವರೆಗೂ ಅಲ್ಲಿ ಒಳಗ್ ಮಾಡ್ತಾ ಇಲ್ಲ.
ಅಲ್ಲ ಸರ್, ಜೊತೆಗಿರೋರಿಗೆ ಕಾಲ್ ಎಳ್ದ್ಬಿಟ್ಟು ಕಾಮಿಡಿ ಮಾಡೋದು ಅದು ಇಷ್ಟ ಇಲ್ಲ ಅಂತ ಕೆಲವರು ಸರ್ ಅವ್ರು ಹೇಳ್ತಾರೆ. ಹೇಳಿದ್ರಿ ಬಿಟ್ರಿ, ಅವ್ರು ಹೇಳಿದ್ ಕಾಮಿಡಿ ಮಾಡ್ಲಿ ಬೇಡ ಅಂತವ್ರು ಯಾರು. ಯಾಕಂದ್ರೆ ಇವಾಗ ಏನಾಗಿದೆ, ಬರೀ ಮಾತಿನ ಫೈಟ್ ಮಾಡ್ತಾವ್ರ ಅಷ್ಟೇ. ಹೌದು ಯಾರೇನು ನಿಜವಾದ ಆಟನೇ ಆಡ್ತಾ ಇಲ್ಲ. ಹೌದು ಏನು ಮುಂಚೆ ಹಳೆ ಆಟಗಳಿದ್ದು ಆ ಆಟಗಳು ಏನು ಆಡ್ತಾ ಇಲ್ಲ. ಮಾತಿಗೆ ಮುಂಚೆ ಅವ್ರು ಕಿತ್ತಾಡೋದು, ಇವ್ರು ಕಿತ್ತಾಡೋದು, ನೀನ್ ಹಂಗೆ ನೀನ್ ಹಿಂಗೆ, ಬರೀ ಊಟ ತಿಂಡಿಗೆ ಕಿತ್ತಾಡ್ತಾರೆ ಅಂದ್ರೆ ಇನ್ನ ಇವ್ರು ಏನಕ್ಕೆ ಬಂದವ್ರಲ್ಲಿ ಅಲ್ವರಾ. ಅದ್ರಲ್ಲಿ ಗಿಲ್ಲಿ ಸ್ವಲ್ಪ ನಾಜೂಕಾಗಿ ಎಲ್ಲಾರ್ಗು ನಗಿಸ್ಕೊಂಡು ಏನೋ ಈ ಸತಿ ಅವನೇ ಗೆಲ್ತಾನೆ ಅಂತ ಎಲ್ಲಾ ಹೆಂಗಸರು ಬಾಯಲ್ಲೂ ಇದೆ ಸರ್. ನಿಜ ಸರ್, ಸತ್ಯವಾಗ್ಲು ಎಲ್ಲ ಕಡೆನೂ ಎಲ್ಲಾ ಕಡೆ ಇದೆ. ಎಲ್ಲಾರು ಗಿಲ್ಲಿ ಮೇಲೆ. ಯಾಕಂದ್ರೆ ಅವನು ಸ್ವಂತ ಮಾತಾಡ್ತಾನೆ. ಹೌದು, ವಿಡಿಯೋ ತುಣುಕುಗಳೆಲ್ಲ ನೋಡ್ತಾ ಇರ್ತೀವಲ್ಲ, ಆತರ ಕಲಾವಿದ ಒಬ್ಬ. ಏನೋ ನೋಡಿ ಅವನು ಓಟ್ ಹೆಂಗ್ ಬೀಳುತ್ತೆ, ಜನ ಹೆಂಗ್ ಓಟ್ ಹಾಕ್ತಾರ ಹೇಳಕ್ ಆಗಲ್ಲ. ಈಗ ಎಲ್ಲರ ಬಾಯಲ್ಲಿ ಮಾತ್ರ ಗಿಲ್ಲಿ ಅವನೇ. ತುಂಬಾ ಧನ್ಯವಾದಗಳು ಸರ್. ಓಕೆ ಸರ್. ಅಮ್ಮ ನಮಸ್ತೆ. ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಮ್ಮ? ನೋಡ್ತೀವಿ. ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರಿಷ್ಟಮ್ಮ? ಎಲ್ಲಾರು ಇಷ್ಟನೇ. ಗೌಡ ಇದ್ದಾಳಲ್ಲ, ಅವಳ ಹೆಸರೇನು? ಅಶ್ವಿನಿ ಗೌಡ. ಅಶ್ವಿನ್ ಸ್ವಲ್ಪ ಜೋರಾಗಿ ಮಾತಾಡುತ್ತೆ ಅಷ್ಟೇ. ಆಮೇಲೆ ಇವರು ಅಭಿಷೇಕ್, ಹಾಗೆ ರಕ್ಷಿತಾ, ಗಿಲ್ಲಿ, ಗಿಲ್ಲಿ ನಟ, ಆಮೇಲೆ ಜಾಹ್ನವಿ, ರಾಶಿಕಾ, ಎಲ್ರು ಇದಾರೆ. ಇದ್ರಲ್ಲಿ ನಿಮ್ಗೆ ಯಾರು ಗೆಲ್ಬೇಕಂತ ಇಷ್ಟ ಇದೆ ಅಮ್ಮ? ಅದೇ ಆ ಹುಡ್ಗ ಅವನಿದ್ದಾನಲ್ಲ, ಹಾಡ್ ಹೇಳ್ತಾನಲ್ವಾ, ಮಾಳು. ಅವ್ನು ಗೆಲ್ಬಹುದು ಅನ್ಸುತ್ತೆ. ಹೌದ್ರಾ? ಅನ್ಸುತ್ತೆ. ಮತ್ತೆ ನಿಮ್ಮ ಓಟು ಯಾರಿಗಮ್ಮ? ಮಾಳುಗೆ. ಧನ್ಯವಾದಗಳಮ್ಮ. ನಮಸ್ಕಾರ ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಅಣ್ಣಯ್ಯಪ್ಪ ಅಂತ. ಅಣ್ಣಯ್ಯಪ್ಪ ಸರ್, ನಿಮಗೆ ನೀವು ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀವಿ, ದಿನ ನೋಡ್ತೀವಿ ಹೇಳಿ. ಸರ್, ಬಿಗ್ ಬಾಸ್ ಅಲ್ಲಿ ಯಾರಿಷ್ಟ ನಿಮ್ಗೆ? ನಮ್ಗೆ ಗಿಲ್ಲಿ ನಟ ಕಾವ್ಯ. ಅಲ್ಲ ಸರ್, ಬೇರೆ ಸುಮಾರು ಕಂಟೆಸ್ಟೆಂಟ್ ಇದಾರಲ್ಲ, ಅವ್ರ ಬಿಟ್ಟು ಗಿಲ್ಲಿ ನಟ ಕಾವ್ಯನೇ ಯಾಕೆ ಇಷ್ಟ? ಗಿಲ್ಲಿ ನಟ ಕಾವ್ಯ ಅಂದ್ರೆ ಅವ್ರಿಬ್ರು ಸಾಚವಾಗಿ ಆಡ್ತಾ ಇದಾರೆ. ಒಳಗಡೆ ಒಂದು ಹೊರಗಡೆ ಒಂದು ಅನ್ನೋ ಒಂದು ಭಾವನೆ ಇಲ್ಲ ಅವರಲ್ಲಿ. ಈ ಹೊರಗಡೆ ಹೆಂಗಿದಾರೋ ಒಳಗಡೆನೂ ಅದೇ ತರ ಇದಾರೆ. ಹಂಗಾಗಿ ಅವ್ರಿಬ್ರು ಇಷ್ಟ. ಆಮೇಲೆ ನಿನ್ನೆ ಗಿಲ್ಲಿ ನಟನ್ನ ಕಳಪೆ ಅಂತ ಕೊಟ್ಬಿಟ್ಟು ಸೆಲಿಗೆ ಹಾಕಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ನಾನು ಬೇರೆ ಕಡೆ ಎಲ್ಲ ಕೇಳ್ಪಟ್ಟೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದು 100% ಮೋಸ. ಅದು ಬೇಕು ಅಂತಾನೆ ಇವರೆಲ್ಲ ಕುತಂತ್ರ ಮಾಡಿ ಗಿಲ್ಲಿ ನಟನ್ನ ಕಳಪೆ ಅಂತ ಹೇಳ್ಬಿಟ್ಟು ಬಿಂಬಿಸಿದ್ದಾರೆ. ಅದು ತಪ್ಪು ಅಂತ ನಮ್ಗೆ ಅನಿಸ್ತದೆ. ಆಮೇಲೆ ಚಂದ್ರಪ್ರಭಾ ಅವ್ರನ್ನ ಉತ್ತಮ ಕೊಟ್ಟಿರೋದು ಕೆಲವರಿಗೆ ಇಷ್ಟ ಇಲ್ಲ. ಏನ್ ಮಾಡಿದ್ರು ಉತ್ತಮ, ಯಾಕೆ ಕೊಟ್ರು ಅಂತ ಕೇಳ್ತಾ ಇದಾರೆ ಪ್ರಶ್ನೆ. ಅದಕ್ಕೇನ್ ಹೇಳ್ತೀರಾ ಸರ್? ಇದು ಚಂದ್ರಪ್ರಭಾ ಅಂತ ಹೇಳಿದ್ರೆ ಅನುಕಂಪ ಅಂತ ಜನರ ಭಾವನೆಯಲ್ಲಿ ಬಂದಿ ಚಂದ್ರಪ್ರಭನಿಗೆ ಒಂದು ಅನುಕಂಪ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಗುಣಮಟ್ಟ ಅಂತ ಕೊಟ್ಟಿದ್ದಾರೆ ಹೊರತು ಆಟದಲ್ಲಿ ಗುಣಮಟ್ಟ ಅಂತ ಕೊಡುವಂತ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಆಟದಲ್ಲ ಸರ್, ಆಡ್ತಾ ಇದಾರೆ. ಗುಣಮಟ್ಟ ಏನ್ ಕೊಡುವಂತ ಸರ್ಟಿಫಿಕೇಟ್ ಚಂದ್ರಪ್ರಭಾ ಅವ್ರಿಗೆ ಎಲ್ಲಾರ ಮನ್ಸಲ್ಲೂ ಏನಪ್ಪಾ ಅಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿ, ಅವನು ಕೆಳವರ್ಗದವನು, ಅವನ ಮೇಲೆತ್ತಬೇಕು ಅನ್ನೋ ಒಂದು ಭಾವನೆಗೆ ಅವನಿಗೆ ಗುಣಮಟ್ಟ ಅಂತ ಕೊಟ್ಟಿರ್ಬೋದು ಅಂತ. ರಕ್ಷಿತಾ ಹೇಗೆ ಆಡ್ತಾರೆ ಸರ್? ರಕ್ಷಿತಾ ಪರವಾಗಿಲ್ಲ. ಆಮೇಲೆ ಸುದೀಪ್ ಸರ್ ಹೇಗ್ ನಡ್ಸ್ಕೊಡ್ತಾರೆ ಕಾರ್ಯಕ್ರಮ? ಸುದೀಪ್ ಸಾರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ. ಎಲ್ಲಾರು ಅವ್ರನ್ನ ಮೆಚ್ಚುವಂತ ಕಾರ್ಯ ಅಂತ ತಪ್ಪದೇ ನೋಡ್ತಾರೆ ಬಿಗ್ ಬಾಸ್ ಎಲ್ಲಾರು. ಸುದೀಪ್ ಸಾರ್ ಯಾರದೇ ಒಂದು ಕಾಂಟ್ರವರ್ಸಿ ಇಲ್ಲಂಗೆ ಕ್ಲೀನ್ ಆಗಿ ನಡೆಸ್ಕೊಡ್ತಾ ಇದಾರೆ. ಇವರು ಸುದೀಪ್ ಬಹಳ ನಿಜ ಹೇಳ್ಬೇಕು ಅಂದ್ರೆ ನೀಟಾಗಿ ಎಷ್ಟು ಸ್ವಚ್ಛವಾಗಿ ಮನ ಮುಟ್ಟ ತಗ ಮಾಡ್ತಾರೆ. ನೋಡ್ತಿದ್ರೆ ನೋಡೋಣ ಅನ್ನಿಸ್ಬೇಕು ಅಲ್ವಾ ಸರ್? ನೋಡಿದ್ರೆ ನೋಡೋಣ ಅನ್ನಿಸ್ತೈತಿ ಅಷ್ಟೇ ಅಲ್ವಾ ಸರ್? ಚೆನ್ನಾಗಿದೆ ಮಾತ್ರ. ಅದಕ್ಕೆ ನಾವು ಒಂದೊಂದ್ಸಲಿ ನೋಡ್ತೀವಿ, ನಾವು ಜಾಸ್ತಿ ಇರಲ್ಲ, ಹಾಕ್ದಾಗ ಅದನ್ನ ನೋಡ್ತೀವಿ, ಒಳ್ಳೆ ಇದಿರುತ್ತೆ. ನಾವು ಬೇರೆಯವ್ರ ಬಗ್ಗೆ ಎಲ್ಲ ಟೀಕೆ ಮಾಡಕ್ ಹೋಗಲ್ಲ, ಎಲ್ಲಾರು ಚೆನ್ನಾಗಿರ್ತಾರೆ ಅಷ್ಟೇ ಅಲ್ಲ ಸರ್? ಸರಿ ಸರ್? ಸರ್, ಇಷ್ಟೊತ್ತು ನೀವು ಬಿಗ್ ಬಾಸ್ ಬಗ್ಗೆ ಹೇಳಿದಕ್ಕೆ ತುಂಬಾ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ಸ್ ಸರ್. ಸರ್ ನಮಸ್ತೆ. ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಸರ್ ನೋಡ್ತಾ ಕಾರ್ಯಕ್ರಮ ನೋಡ್ತೀನಿ ಡೈಲಿ 9:30 10:30 11 ನೋಡ್ತಾ ಇದೀನಿ ನಾನು. ಸರ್, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರಿಷ್ಟ? ಬಿಗ್ ಬಾಸ್ ಅಲ್ಲಿ ಆಂಗ್ಲಿ ಇಷ್ಟ ಆಗ್ತಾರೆ, ಯಾರು ಇಷ್ಟ ಆಗಲ್ಲ. ಗಿಲ್ಲಿ ಇರ್ತಾರೆ, ಎಲ್ಲ ಆಟ ಆಡ್ತಾ ಇರ್ತಾರೆ. ಯಾರೊಬ್ರು ಆಟ ಆಡ್ಲಿ ಅಲ್ವಾ, ಚೆನ್ನಾಗಿರ್ಲಿ, ಎಲ್ಲ ಆಟ ಆಡ್ಬೇಕು. ಲಾಸ್ಟ್ ಫೈನಲ್ ಗೊತ್ತಲ್ವಾ, ನನ್ನ ಕನ್ಸಿಸ್ಟೆನ್ಸಿ ಯಾರು ಹೇಳ್ತಾರೆ ಗೊತ್ತಾಗ್ತದ ಸರ್ ಅಲ್ವಾ? ನಾನು ಸುದೀಪ್ ಅವರಾಗ್ಲಿ, ನಮ್ಗೆ ಅವರು ಬಿಗ್ ಬಾಸ್ ಅಲ್ಲಿ ನಾನು ಡೈಲಿ ಸರ್ 9 ಗಂಟೆಯಿಂದ 10:00 ಸಂಡೇ ಸ್ಯಾಟರ್ಡೆ ಕರೆಕ್ಟ್ ಸರ್? ವೆರಿ ಗುಡ್, ಥ್ಯಾಂಕ್ ಯು ಸರ್. ಓಕೆ. ಇದಿಷ್ಟು ನಮ್ಮ ತುಮಕೂರಿನ ಹೈಸ್ಕೂಲ್ ಮೈದಾನದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದಿಷ್ಟು ನೆಚ್ಚಿನ ಮಾತುಗಳನ್ನ ಹೇಳಿದ್ರು. ನಮ್ಮ ಹೈಸ್ಕೂಲ್ ಮೈದಾನದಲ್ಲಿ ವಾಕ್ ಮಾಡ್ತಿರ್ತಕ್ಕಂತ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.